ಈಗ ನಿಮ್ಮ ಅವ್ವನ್ ನೋಡಕ್ಕೆ ಅಂತಲೇ ನಾವೆಲ್ಲರೂ ಆಸ್ಪತ್ರೆ ತಕ್ಕೊಂಡಿದ್ವಿ. ಇನ್ನೂ ಸತ್ತಿಲ್ಲ ಅಂತ ನೋಡಕ್ ಬರ್ತಿದ್ರಾ? ಇದ್ಯಾಕಪ್ಪ ಹಿಂಗ್ ಮಾತಾಡ್ತಿದೀಯ? ನಮ್ ತಾಯಿ ಪರಿಸ್ಥಿತಿಗೆ ನೀವೇ ಕಾರಣ. ನಿಮ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಸುಮ್ಕೆ ಪುಟ್ಟಕ್ಕನ್ ಮ್ಯಾಕೆ ಆರೋಪ ಮಾಡ್ಬೇಡ ಜಗನ್. ನಿಮ್ಮ ಅವ್ವ ಹೊರಗಡೆ ಇದ್ದಿದ್ರಿಂದ ಯಾರಿಗೂ ಈಸಿಯಾಗಿ ಗೊತ್ತಾಗಿಲ್ಲ ಆಟೆಯ. ಸುಮ್ನೆ ಸುಳ್ಳು ಹೇಳ್ಬೇಡಿ. ನೀವ್ ನಮಗ್ ಮೋಸ ಮಾಡಿದಕ್ಕೆ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ರೀ ಡಾಕ್ಟ್ರೆ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನನ್ ಜೊತೆ ಸುಮನ್ ಮದ್ವೆ ಫಿಕ್ಸ್ ಮಾಡಿ ಈಗ ಸಚಿನ್ ಜೊತೆ ಎಂಗೇಜ್ಮೆಂಟ್ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ನೋಡಪ್ಪ, ನಮ್ಮಿಂದ ತೆಪ್ಪಾಗೈತೆ ದಿಟ್ವೆ. ಆದ್ರೆ ಇದನ್ನೆಲ್ಲ ನಿಮ್ಮ ಅವನ್ ಮುಂದೆ ಸಾಕು, ಸುಮ್ನೆ ರೀ. ನಮ್ಮಮ್ಮಂಗೆ ಏನಾದ್ರು ಆಗ್ಬೇಕಲ್ಲ, ಅವಾಗ ನೋಡ್ಕೊಂತೀನಿ ನಿಮ್ನೆಲ್ಲ. ಡಾಕ್ಟ್ರಪ್ಪ, ನಿಮ್ಮ ಅವ್ವಂಗೆ ಮೊದಲೇ ಕಾಯಿಲೆ ಇಟ್ಕೊಂಡು ಈಗ ನಮ್ಮೇ ಆರೋಪ ಮಾಡ್ತಿದ್ಯಲ್ಲ. ನಮ್ಮಮ್ಮಂಗೆ ಕಾಯಿಲೆ ಇದ್ರು ಅವ್ರು ಇನ್ನೂ 5-6 ವರ್ಷ ಬದುಕೋತರ ನಾನು ನೋಡ್ಕೊಂತಿದ್ದೆ. ಆದ್ರೆ ನೀವೆಲ್ಲ ಸೇರ್ಕೊಂಡು ಅವ್ರು ಇವತ್ತು ಸಾಯೋಗ್ ಮಾಡ್ಬಿಟ್ರಲ್ಲ. ನೋಡಪ್ಪ ಜಗನು, ಮಗ ಆಗಿ ನಿನ್ ಸಂಕಟ ಯೋನು ಅನ್ನೋದು ನಮ್ಗೆಲ್ಲ ಅರ್ಥ ಆಗ್ತೈತೆ. ಆದ್ರೆ ಇದನ್ನೆಲ್ಲ ನಾವ್ ಯಾವ್ದನ್ನು ಮುಚ್ಚುಮರೆ ಮಾಡಿರೋದಲ್ಲ. ವಿಷಯ ಪೂರ್ತಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ ಜಗನ್. ನಿಮ್ ತಾಯಿಯವ್ರು ಆರೋಗ್ಯವಾಗಿದ್ದಿದ್ರೆ ಅವರೇ ನಿಮ್ಮ ಹತ್ರ ಎಲ್ಲ ಹೇಳ್ತಿದ್ರು. ನಮ್ ತಾಯಿ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ನನ್ನನ್ನು ಸಮಾಧಾನ ಮಾಡಕ್ಕೆ ಕತೆ ಕಟ್ತಿದ್ದೀರಾ? ಸುಳ್ಳು ಹೇಳಿ ನಮ್ಗೆ ಯಾರಿಗೂ ಯೂಸ್ ಇಲ್ಲ. ಡಾಕ್ಟರ್ ಆಗಿ ನೀವು ಈ ತರ ಬಿಹೇವ್ ಮಾಡೋದು ನಿಮ್ಗೆ ಸರಿ ಅನ್ಸುತ್ತಾ? ನಿಮ್ ತಾಯಿಗೆ ಇದೇ ಪರಿಸ್ಥಿತಿ ಬಂದಿದ್ರೆ ನೀವು ಹೀಗೆ ಮಾತಾಡ್ತಿದ್ರ ಸ್ನೇಹ ಅವರೇ? ನಿಮ್ ಹೆಂಡತಿ ಅವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಎಷ್ಟು ಟೆನ್ಷನ್ ಆಗಿ ಬಂದ್ರಿ. ಈಗ ನಮ್ ತಾಯಿ ತೊಂದ್ರೆ ಇದ್ದಾರೆ ಅಂದ್ರೆ ನಾನು ಮಾತಾಡೋದು ತಪ್ಪ ಕಂಟಿ ಅವ್ರೆ? ಈ ಜಗನ್ನು ಸರಿಯಾಗಿ ಎಲ್ರಿಗೂ ಚೀಮಾರಿ ಆಗ್ತಾವನೆ. ಪುಟ್ಟಕ್ಕನ್ ಮರ್ಯಾದೆ ಊರವ್ರ ಮುಂದೆ ಹರಾಜಾಗ್ಬೇಕು. ಆಗ್ಲೇ ನನಗೆ ಸಮಾಧಾನ. ಜಗನ್, ನಿನ್ನ ತಾಯಿ ಬಗ್ಗೆ ನಿನ್ಗೆ ಎಷ್ಟು ಅಕ್ರೆ ಆಯ್ತೋ ನಮಗೂ ಅಷ್ಟೇ ಪ್ರೀತಿ ವಾತ್ಸಲ್ಯ ಆಯ್ತಪ್ಪ. ಓಹೋ, ಇಷ್ಟ ದಿನ ಅಳಿಯಂದ್ರ ಅದೋನು ಈಗ ಜಗನ್ ಆಗ್ಬಿಟ್ನಾ?